ಮಂಡ್ಯ ಲೋಕಸಭಾ ಅಖಾಡ ಕಾದ ಕಾವಲಿ ಅಂತಾಗಿದೆ. ಈ ಬಾರಿ ಮೈತ್ರಿ ಅಭ್ಯರ್ಥಿಯಾಗಿ ಮಂಡ್ಯದಿಂದ ಯಾರು ಕಣಕ್ಕಿಳಿತಾರೆ ಅನ್ನುವಂತಹ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಈ ಬೆನ್ನಲ್ಲೇ ರೋಚಕ ತಿರುವಿನತ್ತ ಮಂಡ್ಯ ಲೋಕ ಅಖಾಡ ತೀವ್ರ ಕುತೂಹಲ ಮೂಡಿಸಿದೆ. ಸಂಸದ ಸುಮಲತಾ ನಡೆ ಸ್ಪರ್ಧೆ ಖಚಿತಪಡಿಸಿದ ಬೆನ್ನಲ್ಲೇ ಮಹತ್ವದ ಸಭೆಯನ್ನ ಮಾಡ್ತಾ ಇದ್ದಾರೆ ಸುಮಲತಾ ಅಂಬರೀಶ್. ಪ್ರಮುಖ ಮುಖಂಡರ ಸಭೆಯನ್ನ ಕರೆದಿದ್ದಾರೆ ಮಂಡ್ಯ ಸಂಸದೆ. ನಾಳೆ 4 ಗಂಟೆಗೆ ಬೆಂಗಳೂರಿನ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಇದೆ. ಅಂಬರೀಶ್ ಸುಮಲತಾರ ಪ್ರಮುಖ ಬೆಂಬಲಿಗರು ಈ ಸಭೆಯಲ್ಲಿ ಭಾಗಿಯಾಗ್ತಿದ್ದಾರೆ. 8 ವಿಧಾನಸಭಾ ಕ್ಷೇತ್ರಗಳಿಂದಲೂ ಕೂಡ ಹಲವು ಮುಖಂಡರು ಭಾಗಿಯಾಗ್ತಿದ್ದಾರೆ. ಕೆಲ ಕಾಂಗ್ರೆಸ್ ಬಿಜೆಪಿಯ ಮುಖಂಡರು ಕೂಡ ಸಭೆಯಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ. ಸುಮಲತಾ ಅವರಿಗೆ ಮಂಡ್ಯ ಟಿಕೆಟ್ ಅಂತ ಹೇಳಿ ಅವರ ಆಪ್ತ ಶಶಿಕುಮಾರ್ ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ನಾವೆಲ್ಲ ಜಿಲ್ಲೆಯಾದ್ಯಂತ ಇರ್ತಕ್ಕಂಥ ಅಂಬರೀಷ್ ಅಭಿಮಾನಿಗಳು ಹಾಗೆ ಸುಮಲತಾ ಅಂಬರೀಷ್ ಅಭಿಮಾನಿಗಳು ಮತ್ತೆ ನಮ್ಮ ಕಳೆದ ಚುನಾವಣೆಯಲ್ಲಿ ಏನು ನಮ್ಮ ಸುಮಲತಾ ಅಂಬರೀಷ್ ಅವರಿಗೆ ಗೆಲುವಿಗೆ ಏನು ಶ್ರಮ ಪಟ್ಟಿದ್ರು ಅಂತ ನಾಯಕರುಗಳನ್ನ ತಾಲೂಕಿಂದ ನಾಯಕರುಗಳನ್ನೆಲ್ಲ ಸಭೆ ಕರೆದು ನಾಳೆ ಮಧ್ಯಾಹ್ನ ಸುಮಾರು 4 ಗಂಟೆಗೆ ನಮ್ಮ MP ಅವರ ನಿವಾಸದಲ್ಲೇ ಒಂದು ಸಭೆಯನ್ನು ಕರೆದಿದ್ದೀವಿ. ಎಲ್ಲರೂ ಕೂಡ ತಮ್ಮ ಬಂದು ಎಲ್ಲರ ಅಭಿಪ್ರಾಯಗಳನ್ನ ಹೇಳಬೇಕು ಮತ್ತು ಈಗ ನಡೀತಾ ಇರ್ತಕ್ಕಂಥ ರಾಜಕೀಯ ಬೆಳವಣಿಗೆಗಳನ್ನ ಚರ್ಚೆ ಮಾಡಬೇಕು ಅಂತೇಳಿ ಎಲ್ಲ ಮಟ್ಟದ ನಾಯಕರುಗಳನ್ನ ನಾಳೆ 4 ಗಂಟೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ರೋಹಿತ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರೋಹಿತ್, ಸಂಸದೆ ಸುಮಲತಾ ಅಂಬರೀಶ್ ಅವರು ಈ ರೀತಿಯ ಸಭೆಯನ್ನು ನಡೆಸ್ತಾ ಇರೋದು ಇದೇ ಮೊದಲಲ್ಲ. ಈ ಮೊದಲು ಕೂಡ ಹಲವು ಸಭೆಗಳನ್ನು ನಡೆಸಿದ್ದಾರೆ. ಅದರಲ್ಲಿ KC ನಾರಾಯಣಗೌಡರು ಸೇರಿ ಹಲವರು ಭಾಗಿಯಾಗಿದ್ರು. ಈ ಬಾರಿ ಟಿಕೆಟ್ ಅನ್ನ ಬಿಜೆಪಿಗೆ ಕೊಡಬೇಕು ಅನ್ನುವಂತಹ ಪಟ್ಟನ್ನು ಹಿಡಿದಿದ್ರು. ನಾಳೆ ಒಂದು ಮಹತ್ವದ ಸಭೆ ಇದೆ. ಈ ಸಭೆಯ ಉದ್ದೇಶ ಏನು, ಯಾರ್ಯಾರು ಭಾಗಿಯಾಗ್ತಿದ್ದಾರೆ ಅಂತ ಹೇಳಿ ರೋಹಿತ್. ಪ್ರೇಮ್, ಈಗಾಗಲೇ ಸಾಕಷ್ಟು ಕುತೂಹಲಕ್ಕೆ ಮಂಡ್ಯ ಲೋಕಸಭಾ ಚುನಾವಣಾ ಅಖಾಡ ಕಾರಣ ಆಗ್ತಾ ಇದೆ. ಅದು ಕೂಡ ಮೈತ್ರಿ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಸುಮಲತಾ ಅವರ ನಡುವೆ ಮತ್ತೆ JDS ನ ನಾಯಕರ ನಡುವೆ ಸಾಕಷ್ಟು ಪೈಪೋಟಿಗೆ ಏರ್ಪಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ ನಾಳೆ ಸುಮಲತಾ ಅಂಬರೀಶ್ ಅವರು ತಮ್ಮ ಬೆಂಗಳೂರಿನ ನಿವಾಸದಲ್ಲಿ ಒಂದು ಸಭೆಯನ್ನು ಕರೆದಿರುವಂಥದ್ದು. ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ 8 ವಿಧಾನಸಭಾ ಕ್ಷೇತ್ರಗಳ ನಾಯಕರನ್ನ ಮತ್ತೆ ಸುಮಲತಾ ಆಪ್ತರು ಆಗ್ಬೋದು ಮತ್ತೆ ಅಂಬರೀಶ್ ಅವರ ಆಪ್ತರು ಇವರೆಲ್ಲರೂ ಕೂಡ ಸಭೆಗೆ ಕರೆದಿರುವಂಥದ್ದು. ಸಭೆಯಲ್ಲಿ ಈ ಬಾರಿಯ ಬಿಜೆಪಿ ಮೈತ್ರಿ ಟಿಕೆಟ್ ಅನ್ನ ಹೇಗೆ ತೆಗೆದುಕೊಳ್ಬೇಕು, ಮೈತ್ರಿ ಟಿಕೆಟ್ ಸಿಕ್ಕಂತ ಸಂದರ್ಭದಲ್ಲಿ ಹೇಗೆಲ್ಲ ಚುನಾವಣೆಯನ್ನು ಎದುರಿಸಬೇಕು, ಒಂದು ವೇಳೆ ಚುನಾವಣೆಯಲ್ಲಿ ಅಂದ್ರೆ ಮೈತ್ರಿ ಟಿಕೆಟ್ ಸಿಗ್ನಿಲ್ಲ ಅಂತ ಸಂದರ್ಭದಲ್ಲಿ ಪಕ್ಷೇತರವಾಗಿ ಚುನಾವಣೆಯನ್ನು ಎದುರಿಸಬೇಕಾ, ಆ ಸಂದರ್ಭದಲ್ಲಿ ಏನೆಲ್ಲ ಸವಾಲುಗಳು ತಮ್ಮ ಮುಂದೆ ಇದಾವೆ ಅನ್ನೋ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಆಯಾಮಗಳಲ್ಲಿ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಈ ಒಂದು ಚರ್ಚೆಯಲ್ಲಿ ಅವರ ಆಪ್ತರು ಮತ್ತೆ ಈ ಭಾಗದ ಒಂದಷ್ಟು ಮುಖಂಡರು ಏನು ಭಾಗಿಯಾಗ್ತಾರೆ ಅವರು ಕೊಡುವಂತಹ ಮಾಹಿತಿಗಳು ಮತ್ತೆ ಸಲಹೆಗಳೆಲ್ಲವನ್ನೂ ಕೂಡ ಸ್ವೀಕಾರ ಮಾಡಿ ಜೊತೆಗೆ ಅವೆಲ್ಲವನ್ನೂ ಕೂಡ ಅವಲೋಕನ ಮಾಡಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಯಾವ ಸ್ಟ್ಯಾಂಡ್ ಅನ್ನು ತೆಗೆದುಕೊಳ್ಬೇಕು, ಮುಂದೆ ಇದನ್ನ ಯಾವ ರೀತಿಯಾಗಿ ಕ್ಯಾರಿಯನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳನ್ನ ಮಾಡ್ತಾರೆ. ಸುಮಲತಾ ಅಂಬರೀಶ್ ಅವರು ನಿನ್ನೆಯಷ್ಟೇ ನನ್ನ ಸ್ಪರ್ಧೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಖಚಿತ ಎನ್ನುವಂತಹ ಮಾಹಿತಿಯನ್ನ ಹೇಳಿದ್ರು. ಇದರ ಬೆನ್ನಲ್ಲೇ ನಾಳೆ ಸಭೆ ನಡೀತಾ ಇರುವಂತದ್ದು ಮತ್ತಷ್ಟು ಒಂದು ಹೈ ವೋಲ್ಟೇಜ್ಗೆ ಕಾರಣವಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ನಾಳೆ ನಡೆಯುವಂತಹ ಸಭೆ ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ಳುತ್ತೆ. ಆ ಹಂತದಲ್ಲಿ ಅಂದ್ರೆ ನಾಳೆ ಸಭೆಯಲ್ಲಿ ಯಾವೆಲ್ಲ ವಿಷಯ ಪ್ರಸ್ತಾಪ ಆಗುತ್ತೆ, ಸುಮಲತಾ ಅವರು ಏನೇನು ನಿರ್ಧಾರ ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿರುವಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ರೋಹಿತ್ ತಮ್ಮೆಲ್ಲ ಮಾಹಿತಿಗಾಗಿ.